ಬಾಯ್ಸ್ ಎಲ್ಲ ಫುಲ್ ವರ್ಕೌಟ್. ಉಗಿರಂಬಿ ವೀರೋ ಉಗಿರಂಬಿ ವೀರೋ. ನಂಗೆ ಸ್ಟೋರಿ ಹೇಳಿ, ನನ್ಗೆ ಏನ್ ಮಾಡಕ್ ಹೊರಟಿದ್ದೆ ನಾಲ್ಗೆ ಮಾಸ್ವರ. ಅದೇ ಲಿಖಿತಿಗಮ್ಮ ನಿನ್ನೆ ಒಂದು ಹುಡುಗಿ ಪ್ರಪೋಸ್ ಮಾಡೈತೆ. ನಿಜವಾಗ್ಲೂ ಮಾಡೈತೆ. ಇವನಮ್ಮ ಬೇಡ ಅಂತವನು. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ಕಂಪ್ಲೀಟ್ ಪುಷ್ ಡೇ ವರ್ಕೌಟ್ ನ ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ನಮ್ಮ ಫ್ರೆಂಡು ನಿನ್ನೆ 2 days ಇಂದ ಜಿಮ್ಮಿಗೆ ಜಾಯ್ನ್ ಆಗಿದ್ದಾನೆ. ಲೈಕ್ ಇವತ್ತು ನನ್ನ ಜೊತೆ ವರ್ಕೌಟ್ ಮಾಡಿಸ್ತೀನಿ. ಹೇಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಲಾಸ್ಟಿಗೆ ಕೇಳೋಣ. ಲೆಟ್ಸ್ ಗೋ ಟು ಜಿಮ್. ಸೊ ಯಾಕೋ ಐ ಫೀಲ್ ಲೋ ಎನರ್ಜಿ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಇವಾಗ 6 ಗಂಟೆಗೆ ಎದ್ದು ಹೋಗ್ತಾ ಇದ್ದೀನಿ ಜಿಮ್ಮಿಗೆ. ಸೊ ಹಾಗಾಗಿ ಬ್ಲ್ಯಾಕ್ ಕಾಫಿ ಇದು ಕುಡ್ಕೊಂಡು ಹೋದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಎನರ್ಜಿ ಕೊಡುತ್ತೆ. ಯಾವಾಗಾರ ನಿಮ್ಗೆ ಲೈಕ್ ಟೈರ್ಡ್ ಆ ತರ ಫೀಲ್ ಆದ್ರೆ ಕ್ರೇಜಿ ಬನ್ನಿ ಗೈಸ್ ಜಿಮ್ಗೆ ಹೋಗೋಣ. ಅಲ್ಲೇ ಟೈಮ್ ಆಗಿದೆ, ಅಲ್ಲ 7 o'clock ಆಗಿದೆ. ನಮ್ ಜಿಮ್ ಕ್ಲೋಸ್ ಆಗೋದು 9 o'clock. ಇನ್ನೊಂದು 2 hours ಅಲ್ಲಿ ವರ್ಕೌಟ್ ಮುಗಿಸ್ಬೇಕು. ಲೆಟ್ಸ್ ಗೋ ಟು ಜಿಮ್ ಗೈಸ್. ಇದೆ ನೋಡಿ ನಮ್ ಜಿಮ್ಮು, ನಾವು ಹೋಗೋ ಜಿಮ್ಮು. ಲೈಕ್ ಗರ್ಲ್ಸಿಗೆಲ್ಲ ಅಲೋ ಇಲ್ಲ, ಓನ್ಲಿ ಬಾಯ್ಸಿಗೆ ಮಾತ್ರ, ನೋ ಡಿಸ್ಟ್ರಾಕ್ಷನ್ಸ್. ಆಮೇಲೆ ನಮ್ ಜಿಮ್ ಫೀಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಎಷ್ಟು ಹೇಳಿ, 250 ಅಷ್ಟೇ ಮಂತಿಗೆ. ನೋಡಿ ಎಷ್ಟು ಜನ ಅವರಲ್ಲಿ. ಸೊ ನಾವು ಬಿಟ್ಟೆ ಬಂದವ್ರೆ. ಮುಗೀತಾ ವರ್ಕೌಟ್? ಮುಗೀತಾ? ಹಾಯ್ ರೋಹಿತ್. ರೋಹಿತ್ ಕಾಲೇಜಲ್ಲಿ ಪರಿಚಯ ಆಗಿದ್ದು. ಆತರ ಎಲ್ಲ ಏನಿಲ್ಲ, ಸುಮ್ನೆ ಬ್ಯಾಡ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ನನ್ ಬಗ್ಗೆ. ಬೈ. ಸ್ಟಾರ್ಟಿಂಗ್ ಬಂದ ತಕ್ಷಣ ನಮ್ಮ ಬಾಸ್, ಜಿಮ್ಮರ್ಸ್ ಬಾಸ್, ಎಲ್ಲಾರು ನಮಸ್ಕಾರ ಮಾಡ್ಕೊಳ್ಳಿ. ಬಾಯ್ಸ್ ಎಲ್ಲ ಫುಲ್ ವರ್ಕೌಟ್. ಪಂಪ್ ನೋಡಿ ಗೈಸ್, ಶೋಲ್ಡರ್ ಪಂಪ್. ಏನ್ ನೋಡಿದ್ದೀರಾ ಪೃಥ್ವಿ? ಲೆಗ್ಸಾ? ಚೆಸ್ಟ್? ಗೋಪ್ ಗೋಪ್ ಗೋಪ್. ಹಾಯ್ ಪ್ರೈಮ್. ಬನ್ನಿ, ವಾರ್ಮ್ ಅಪ್ ಎಲ್ಲ ಆಯ್ತು, ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಇವತ್ತು 45 minutes ಅಷ್ಟೇ ವರ್ಕೌಟ್ ಮಾಡೋಕ್ಕಾಗೋದು, ಟೈಮ್ ಇಲ್ಲ. 8 o'clock ಮನೆಗೆ ಹೋಗ್ಬೇಕು. ಸೊ ಕಮ್ಮಿ ಸೆಟ್ಸ್ ಅಲ್ಲೇ ಜಾಸ್ತಿ ಪುಷ್ ಮಾಡೋ ಟ್ರೈನ್ ಮಾಡ್ತೀನಿ. ಲೆಟ್ಸ್ ಟ್ರೈನ್ ಗೈಸ್, ಲೆಟ್ಸ್ ಗೋ. ಈ ಸೆಟ್ ನೋಡಿ 15 reps ಹೊಡೆಯೋ ವರ್ಷಕ್ಕೆ ಫೇಲ್ಯೂರ್ ತನಕ ರೀಚ್ ಆದೆ ಅಷ್ಟೇ. ಲೈಕ್ ನಿಮ್ಮ ಲೈಕ್ ಕ್ರಿಯೇಟಿನ್ ಎಲ್ಲ ಕನ್ಸ್ಯೂಮ್ ಮಾಡಿದ್ರೆ ಈ ತರ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ವೇಟ್ಸ್ ಹೊಡೆಯೋಕ್ಕೂ ಒಳ್ಳೆ ಹೆಲ್ಪ್ ಮಾಡುತ್ತೆ. ನೀವು ಕೂಡ ಕ್ರಿಯೇಟಿನ್ ಕನ್ಸ್ಯೂಮ್ ಮಾಡಿ, ಅದಕ್ಕೋಸ್ಕರನೇ ಸ್ಟ್ರೆಂತ್ ಮಾತ್ರ ತುಂಬಾ ಇಂಪ್ರೂವ್ ಆಗುತ್ತೆ. ಒಂದು 2 weeks ಆದ ತಕ್ಷಣ ಕ್ರಿಯೇಟಿನ್ ಹೆಂಗಂದ್ರೆ, ನೀವು ಜಿಮ್ಮಿಗೆ ಬರ್ಲಿ ಬಿಡ್ಲಿ ಡೈಲಿ ಕನ್ಸ್ಯೂಮ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಅದಕ್ಕೇನೆ ಇಷ್ಟೇ ಟೈಮಿಂಗ್ಸ್ ಅಂತ ಏನೂ ಇರಲ್ಲ. ಲೈಕ್ ಬೆಸ್ಟ್ ಅಂದ್ರೆ ಏನಂದ್ರೆ, ವರ್ಕೌಟ್ ಆದ್ಮೇಲೆ ಹಾಟ್ ವಾಟರ್ ಅಲ್ಲಿ ಕುಡೀರಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೆಕೆಂಡ್ ವೇರಿಯೇಷನ್ ಇನ್ಕ್ಲೈನ್ ಡಂಬಲ್ ಪ್ರೆಸ್. ಲೆಟ್ಸ್ ಗೋ. ಉಗಿರಂಬಿ ವೀರೋ ಉಗಿರಂಬಿ ವೀರೋ. ಥರ್ಡ್ ವೇರಿಯೇಷನ್ ಬಂದು ಲೋವರ್ ಕೇಬಲ್ ಸೈಜ್. ಯಾವತ್ತೇ ಅಷ್ಟೇ ನೀವು 4 sets ಹತ್ರ ಎಲ್ಲ ಹೊಡೆಯೋಕ್ಕಿಂತ 1 set ಫೇಲ್ಯೂರ್ ತನಕ ಟ್ರೈನ್ ಮಾಡಿ, ಎಫೆಕ್ಟ್ ಬೀಳುತ್ತೆ ಅಲ್ಲಿ.
ಗೈಸ್ ವರ್ಕೌಟ್ ಮಾತ್ರ ಕ್ರೇಜಿ ಆಗಿತ್ತು. ಇನ್ನೂ ಒಂದು 2 ಎಕ್ಸರ್ಸೈಸ್ 3 ಎಕ್ಸರ್ಸೈಸ್ ತೋರಿಸ್ಬೇಕಾಯ್ತು, ಆದ್ರೆ ವಿಡಿಯೋ ಮಾಡೋರು ಯಾರು ಇರಲಿಲ್ಲ. ಮತ್ತೆ ಇವತ್ತು ಟ್ರೈಪಾಡ್ ಕೂಡ ಮರ್ತೋಗಿದೆ. ಪೃಥ್ವಿನೂ ವರ್ಕೌಟ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಟ್ಟ, ಸೊ ಬೇಗ ಬಂದಿದ್ನಲ್ಲ ಬೇಗ ಹೋದ. ಏನೇ ನೋಡಬೇಕಾಗಿತ್ತು ಅಂದ್ರೆ ಒಂದು ಲ್ಯಾಟ್ರೈಸಸ್, ಅದಾದ್ಮೇಲೆ ಟ್ರೈಸಿ ಪುಷ್ ಡೌನು ಅಷ್ಟೇ. ಅಷ್ಟು ಹೊಡೆದಿದ್ರೆ ಕಂಪ್ಲೀಟ್ ಆಗೋದು. ಯಾಕೆ ಸಿಂಪಲ್ 45 ಮಿನಿಟ್ಸ್ ವರ್ಕೌಟ್ ಅಷ್ಟೇ. ಗೈಸ್ ಎಗ್ ರೈಸ್ ತಿನ್ಬೇಕು ಅನಿಸ್ತಾ ಇತ್ತು. ಆಚೆ ಕಡೆ ತಿಂದ್ರೆ ಯಾವ್ಯಾವ ಎಣ್ಣೆಲ್ಲ ಮಾಡಿರ್ತಾರೆ, ಹಾಗಾಗಿ ನಮ್ಮಂಗೆ ಕೇಳ್ಕೊಂತೀನಿ ಎಗ್ ರೈಸ್ ಮಾಡ್ಕೊಡ್ತೀನಮ್ಮ. ನಮ್ಮ ಏನೋ ತಿಂತೈತೆ, ಏನದು ಏನದು ಬೇಡ, ಜಂಕ್ ಫುಡ್ ಎಲ್ಲ ತಿನ್ಬಾರ್ದು ಗೈಸ್ ಆಚೆ ಕಡೆದು. ಬಟೆ ಪಾಪ್ಸ್ ಅಲ್ವಾ ಅದು, ಮತ್ತೆ ಮಸಾಲ ಬೇಡ. ಸೊ ಬನ್ನಿ ಕ್ರೇಟಿಂಗ್ ಕನ್ಸ್ಯೂಮ್ ಮಾಡೋಣ. ವರ್ಕೌಟ್ ಆದ ತಕ್ಷಣ ಕ್ರೇಟಿಂಗ್ ಕುಡಿಬೇಕು, ಇದೆಲ್ಲ ತಿನ್ಬಾರ್ದು. ನೀನು ತಿನ್ಬೇಡ ಕಣಮ್ಮ. ನೋಡಿ ಇವೆಲ್ಲ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ಮಮ್ಮ ಕ್ರೇಟಿಂಗ್ ಕುಡಿದ್ರೆ ಬೈತಾರೆ, ನೋಡಿ ಇವೆಲ್ಲ ತಿನ್ಬೋದಂತೆ. ಏನ್ ನ್ಯಾಯ ಹೇಳು? ಏನ್ ಕಲರ್? ಫ್ಲೇವರ್, ಅದು ಕಲರ್ ಚೇಂಜ್ ಅಲ್ಲ, ಕಿವಿ ಫ್ರೂಟ್ ಇಂದು. ಅದ್ ಕುಡಿದ್ರೆ ಒಳ್ಳೇದು, ಬಾಡಿಗೆ ವಾಟರ್ನ ಅಬ್ಸರ್ವ್ ಮಾಡ್ಕೊಂಡು ಮಸಲ್ನ ದಪ್ಪ ಮಾಡುತ್ತೆ. ನೋಡಿ ಇವೆಲ್ಲ ತಿನ್ಬಾರ್ದು. ಜಾಸ್ತಿ ಮಾತಾಡ್ರೆ ಹೋಗಲ್ಲ ಅಂತ ಬೈತ್ ನಮ್ಮ ಗೈಸ್. ಕ್ರೇಟಿನ್ ಯಾವತ್ತೂ ಬಿಸಿನೀರಲ್ಲಿ ಕನ್ಸ್ಯೂಮ್ ಮಾಡ್ಬೇಕು. ಯಾಕಂತ ಅಂದ್ರೆ ಬಾಡಿಗೆ ಬೇಗ ಅಬ್ಸರ್ವ್ ಆಗುತ್ತೆ ತಣ್ಣೀರ್ಕಿಂತ. ಸೊ ಹಾಗಾಗಿ ನೀವು ಕ್ರೇಟಿನ್ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಹಾಟ್ ವಾಟರ್ ಅಲ್ಲಿ ಕನ್ಸ್ಯೂಮ್ ಮಾಡಿ. ನಮ್ಮ ಅತ್ತಿಗೆ ಅಮ್ಮ ಎಷ್ಟು ಪ್ಯೂರ್ ಹಾರ್ಟೆಡ್ ಅಂದ್ರೆ, ಲೈಕ್ ನಮ್ ದೊಡ್ಡಮ್ಮ ಮನೆಗೆ ಹೋಗಿದ್ದೆ ನಮ್ಮ ಅವ್ವರ್ ಬಿಟ್ಟು ಬರಕ್ಕೆ. ಅವರಿಗೆ ಪಾಪುಗೋಸ್ಕರ ಸೇಫ್ ತಗೊಂಡ್ ಹೋಗಿದ್ವಿ. ನಾನ್ ಕೇಳ್ದೆ ಏನಾರ ಪ್ರೋಟೀನ್ ಐಟಮ್ಸ್ ಇದ್ರೆ ಕೊಡೋದ್ಕೆಮ್ಮ ಅಂತ. ಏನು ಇರ್ಲಿಲ್ಲ ಮನೇಲಿ, ಹಾಗಾಗಿ ಆಪಲ್ ತಿನ್ನು ಅಂತಂದ್ರು. ಪಾಪುಗ್ ತಗೊಂಡ್ ಹೋಗಿದ್ದಲ್ವಾ, ಅವ್ನ್ ತಿನ್ಲಿ ಅಂತ. ಬೇಡ ಬಿಡ್ರಿ, ಇದು ಆಪಲ್ ಅಲ್ಲಿ ಅಷ್ಟೊಂದು ಪ್ರೋಟೀನ್ ಏನು ಇರಲ್ಲ ಅಂತಂದಿದ್ದೆ. ಆಪಲ್ ಬ್ಯಾಗಿಗೆ ಕೊಟ್ಟು ಕಳ್ಸೋರು ನೋಡಿ. ಲೈಕ್ ಕೈಂಡ್ನೆಸ್ ಕಮ್ ಫ್ರಮ್ ಪ್ಯೂರ್ ಹಾರ್ಟೆಡ್ ಪೀಪಲ್ಸ್ ಓನ್ಲಿ. ಗೈಸ್ ನಾನ್ ಯೂಸ್ ಮಾಡೋದು ವೆಲ್ಕೋರ್ ಮೈಕ್ರೋನೈಸ್ಡ್ ಕ್ರೇಟಿನ್, ತುಂಬಾ ಚೆನ್ನಾಗಿದೆ. ನಾನ್ ಯೂಸ್ ಮಾಡೋದು ಕಿವಿ ಕಿಕ್ ಫ್ರೂಟ್ದು. ನೀವು ಯೂಸ್ ಮಾಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಲೈಕ್ ಕಚ್ಚಾ ಮ್ಯಾಂಗೋ ತಿಂತಿದ್ವಲ್ಲ ಆ ತರ ಫ್ಲೇವರ್. ಗೈಸ್ ನೋಡಿ ಕ್ರೇಟಿನ್ ಹಾಕ್ತಾಗ ಈ ಫ್ಲೇವರ್ ಆಗುತ್ತೆ, ಗ್ರೀನ್ ಕಲರ್. ಅದಕ್ಕೆ ನಮ್ಮ ಅಮ್ಮ ಬೈತೈತೆ ಏನೇನೋ ಕುಡಿತಿದ್ಯಾ ಅಂತ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಇನ್ನು ನಮ್ಮಂಗೆ ಅರ್ಥ ಆಗೋ ವರ್ಷಕ್ಕೆ ಇನ್ನು 5 years ಬೇಕು. ಲೆಟ್ಸ್ ಡ್ರಿಂಕ್ ದ ಕ್ರೇಟಿನ್. ವರ್ಕೌಟ್ ಮಾಡ್ಕೊಂಡ್ ಬಂದು ಕ್ರೇಟಿನ್ ಕುಡಿತಾ ಇದ್ರೆ ಒಳ್ಳೆ ಎನರ್ಜಿ ಗೈಸ್. ಯಾಕೆ ಕುಡಿಬೇಡ ನಮ್ಮ ಅಮ್ಮಂಗೆ. ಏನು ಡಯಟಿಗೆ ಏನ್ ಗಂಜಿ? ನಮ್ಮ ಸಿರಿಧಾನ್ಯ ಯಾರೋ HS ಅಲ್ಲಿ ಬಂದು ಹೇಳೋರು ಅಂಗಡಿಲಿ ತಗೊಳ್ಳಿ ಒಳ್ಳೇದಂತ. ದಿನ ಬೆಳಗ್ಗೆ ಹೊತ್ತು ಸಿರಿಧಾನ್ಯ ಗಂಜಿ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದು ಕುಡಿತೀನಿ. ನಿಮ್ ಸರ ಯಾರು? ಕಿರಣ್ ಸರ. ನಮ್ಮಮ್ಮ ಒಂದ್ಸಲಿ ಕ್ರೇಟಿನ್ ಕುಡಿಸ್ಬೇಕು. ಮತ್ತೆ ಯಾಕೆ ಟೀ ಕುಡಿತೀರಾ? ಕ್ರೇಟಿನ್ ಕುಡಿಯೋದವಾ? ಟೀ ಒಳ್ಳೇದಾ? ಕ್ರೇಟಿನ್ ಅಷ್ಟೇ ದಿನಕ್ಕೆ ಒಂದೇ ಸಲ ಕುಡಿಯೋದು ವರ್ಕೌಟ್ ಆದ್ಮೇಲೆ. ನೀನು ಕೆಲಸ ಮಾಡ್ಕೊಂಡ್ ಬಂದಿರ್ತಿಲ್ಲ, ಸುಸ್ತಾಗಿರುತ್ತಲ್ಲ, ಕ್ರೇಟಿನ್ ಕುಡಿ. ಅದೇ ಕ್ರೇಟಿನ್ ಕುಡಿದ್ರೆ ಹೆಂಗ್ ಗೊತ್ತಾ, ಜಾಸ್ತಿ ನೀರ್ ಕುಡಿಬೇಕು. ಬೆಟ್ಟದ ನೆಲ್ಲಿಕಾಯಿ, ಕ್ರೇಟಿನ್, ಕಿವಿ ಫ್ರೂಟ್. ರೀಲ್ಸ್ ನೋಡೋ ಬಿಟ್ಟು ಹೋಗಿ ಎಗ್ ರೈಸ್ ಮಾಡ್ಬರ್ರಿ. ದುಡಿಬೇಕಾದ್ರೆ ಏನ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಒಳ್ಳೆ ಡಯಟ್ ಒಳ್ಳೆ ಹೈ ಪ್ರೋಟೀನ್ ಫುಡ್ಸ್ ನ ತಿಂತೀನಿ ಗೈಸ್. ಒಳ್ಳೆ ಫಿಸಿಕ್ ನ ಇನ್ನೂ ಅಚೀವ್ ಮಾಡ್ತೀನಿ. ಅದೇ ಬಿಸ್ಕೆಟ್, ಪಾರ್ಲೇಜಿ. ಮತ್ತೆ ಯಾವ ತಿನ್ಸಿರೋದು ನಿಮ್ಗೆ? ಮಾರಿಗೋಲ್ಡಾ, ಪೆಡಿಗ್ರೀನಾ? ಗುಡ್ಡೆ. ಅದ್ರಾಗ ಪ್ರೋಟೀನ್ ಇರುತ್ತಾ? ಪ್ರೋಟೀನ್ ಅಂದ್ರೆ ನೋಡಿ, ಹೆಸರು ಕಾಳು, ಬಾಳೆಹಣ್ಣು, ಬಾದಾಮಿ, ಡ್ರೈ ಫ್ರೂಟ್ಸ್. ಗೈಸ್ ನಾನ್ ಜಿಮ್ಗೆ ಹೋದಾಗ ಸ್ಟಾರ್ಟ್ ಮಾಡ್ದಾಗಿಂದ ಇವ್ರಿಗೆಲ್ಲ ಗೊತ್ತಾಗೋದು ಇವ್ರಿಗೆಲ್ಲ ಹೇಳ್ಕೊಟ್ಟಿದ್ದು ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು, ಟೀ ಕುಡಿಬಾರ್ದು ಅಂತ ಎಲ್ಲ. ಫಸ್ಟ್ ನನ್ಗೂ ಟೀ ಕುಡ್ಸೋರು, ಇವ್ರು ಕುಡಿಯೋದಲ್ಲ. ಸುಳ್ಳು ಸುಳ್ಳು. ಪಲಾವ್ ಮಾಡಿದ್ರೆ ಇಬ್ರು ಕುಡಿತಿದ್ವಾ? ಎಲ್ಲ ಹೇಳು, ಪಲಾವ್ ತಿಂದಾದ್ಮೇಲೆ ನಿಜ ಹೇಳು. ಮತ್ತೆ ಗೈಸ್ ಅದು ಪಲಾವ್ ತಿಂತಿದ್ವಲ್ಲ, ರುಚಿ ಬರೋದು ಟೀ ಕುಡಿದ್ರೆ. ನಿಜ ಹೇಳ್ಬೇಕು. ನಿನಗೆ ಮಾಡ್ಕೊಂಡೆ ನಾನು ಕುಡಿತೀನಿ. ಒಂದ್ಸಲಿ ಗ್ಯಾಸ್ಟ್ರಿಕ್ ಬಂದು ಹುಷಾರಿಲ್ದಂಗ ಆಯ್ತು. ಅವಾಗಿಂದ ಪಪ್ಪ ಇನ್ಮೇಲೆ ಯಾವತ್ತು ಟೀ ಕುಡಿಯಲ್ಲ ಕಣಪ್ಪ
ಅಂತ ಡೈಲಾಗ್ ಹೊಡೆಯೋದು ನಮ್ಗಳಿಗೆ. ಇವಾಗ ಕುಡಿತಾ ಇದ್ದೀನಾ? ಇವಾಗ ಕುಡಿತಿಲ್ಲ ಸಿರಿಯಾದಂಗೆ ಕುಡಿಯೋದು ಬೆಳಗ್ಗೆ ಹೊತ್ತು. ಗಂಜಿ ಕುಡಿಯೋದಿಲ್ಲ, ಕುಡಿಯೋದು. ಆಮೇಲೆ ಬೆಳಗ್ಗೆ ಹೊತ್ತು ವಾಕ್ ಹೋಗ್ತೈತೆ ನಮ್ಮ ಅಮ್ಮ, ಫುಲ್ ಹೆಲ್ತಿ. ನಾನು ಇವಾಗೆಲ್ಲ ಕಿರಣ್ ಸರ್ follow ಮಾಡ್ತೀನಿ. ಕಿರಣ್ ಸರ್. ಕಷಾಯಗಳು ಕುಡಿತೀನಿ. ಏನೇನ್ ಕಷಾಯ? ಬೆಳಗ್ಗೆ ಒಂದೊಂದು ಫ್ರೆಂಡ್ಸ್ ಅಂತ ತಿಂದು ಬರ್ತೀನಿ ಅಲ್ಲೊಂದೆರಡು ಎಲೆ. ಇನ್ನೇನ್ ತಿಂತೀರಾ? ಬೆಳ್ಳುಳ್ಳಿ ಪಾಯಿ ಹಾಕ್ತೀನಿ. ಜೀರಿಗೆ ನೀರು ಕುಡಿತೀನಿ. ಏನೇ ತಿದ್ರೂನು ಜಾಸ್ತಿ ಯೋಚನೆ ಮಾಡಿದ್ರೆ ಆರೋಗ್ಯ ಕೆಡುತ್ತೆ. ಯೋಚನೆ ಮಾಡಕ್ ಹೋಗ್ಬಾರ್ದು ಅಷ್ಟೇ. ನಿನ್ನ ದಡ ಮುಗಿಸ್ಬೇಕಲ್ಲಪ್ಪ. ನನ್ ದಡ ಮುಡ್ಸ್ಬೇಕಾ? ಯಾರನ್ನು ದಡ ಮುಡ್ಸಕ್ಕಾಗಲ್ಲ. ಅವ್ರವ್ರ ಮೈಂಡ್ ಸೆಟ್ ಅಷ್ಟೇ. ಅವ್ರವ್ರೇ ಮುಟ್ಬೇಕು ದಡನ. ನಿಮ್ಗೆ ಯಾರು ಮುಡ್ಸೋದು ದಡನ? ನೀವ್ ಮುಟ್ರ ನೀವ್ ಮಮ್ಮ ಅಪ್ಪ ಮುಟ್ಸ್ರ ನೀವೇ ತಾತ ಅಷ್ಟೇ. ಬಾರಮ್ಮ ಎಗ್ರೆಸ್ ಮಾಡು, ಜವಾಬ್ದಾರಿ ಎಗ್ರೆಸ್ ಮಾಡು ಬರ್ರಿ. ಜವಾಬ್ದಾರಿ ಇರ್ತದಪ್ಪ. ಅಮ್ಮ ಫೋಟೋ ತೆಗ್ದಾಕಿದ್ಯಾ ನಂದು ಫೋನಲ್ಲಿ ಇದ್ದಿದ್ದು? ಯಾವುದು? ಚೆನ್ನಾಗಿ ಮಾಡ್ತೀನಿ. ಗೈ ಸೀಬೆಣ್ಣಿಗಿಂತ ಪ್ರೋಟೀನ್ ಫುಡ್ ಯಾವ್ದು ಇಲ್ಲ. ನಿಮ್ಗೆ ಏನಾರ ಆಪಲ್ ಆ ಥರ ಏನು ತಗೊಳಕ್ಕಾಗಲಿ ದುಡ್ಡಿಲ್ಲ ಅಂದ್ರೆ ಸೊ ಈ ಥರ ಸೀಬೆಣ್ಣೆ ಎಲ್ಲಾರ ಮರದಲ್ಲಿರುತ್ತೆ, ಕಿತ್ಕೊಂಬಂತೀನಿ, ತುಂಬಾ ಹೆಲ್ಪ್ ಆಗುತ್ತೆ. ಎಗ್ ರೈಸ್ ಮಾಡೋದು ಹೇಳ್ಕೊಡ್ತಾರೆ ನೋಡಿ ನಮ್ಮಮ್ಮ ಹೇಗ್ ಮಾಡೋದಂತ. ಫಸ್ಟ್ ಏನ್ ಹಾಕ್ಬೇಕಮ್ಮ? ಎಣ್ಣೆ. ಸ್ವಲ್ಪ ಸಾಕಾ? ಎಣ್ಣೆ ಕಮ್ಮಿ ತಿನ್ಬೇಕು ಉದ್ನಿಗೆ. ನಮ್ಮ ಎಗ್ ರೈಸ್ ತಿನ್ನಲ್ಲ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ಬೇಕು ನಮ್ಮದು, ಅಡುಗೆ ಮಾಡೋದು ಹೆಂಗೆ ಮಾತಾಡ್ಬೇಕು ಹೇಳ್ಕಂಡು. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಸಾಸಿವೆ ಕರ್ಬೇವು ಸೊಪ್ಪೆಲ್ಲ ಹಾಕಲ್ಲ. ಇಲ್ಲಿ ಬಂದು ಮಾತಾಡೋದು. ಕರ್ಬೇವು ಸೊಪ್ಪು ಹಾಕಿ ಹಾಕಿದ್ರೆ ವಿಟಮಿನ್ಸ್ ಇರುತ್ತೆ. ವಿಟಮಿನ್ಸ್? ಯಾವ ವಿಟಮಿನ್? ಅವಾಗ ಕೊಡ್ತಾರೆ. ಕಣ್ಣಿಗೆಲ್ಲ ಒಳ್ಳೇದು ಅಂತ ಫೋನ್ ನೋಡ್ತೀಯಲ್ಲ, ಕಣ್ಣು ಚೆನ್ನಾಗಿರ್ಲಿ ಅಂತ. ನೀವ್ ನೋಡೋದು ಅಲ್ಲಿ ಫಿಲಮ್ ನೋಡ್ಕೊಂಡ್ ಕೂತಿರೋದು. ಇದು ಎಲ್ಲಾರು ಬ್ಯಾಚುಲರ್ಸ್ ಇರ್ತಾರೆ ಗೊತ್ತಾ ಬೆಂಗಳೂರಲ್ಲಿ. ಅವ್ರು ನೋಡ್ತಾರೆ ಪಾಪ ಹೆಂಗ್ ಮಾಡ್ಕೊಳೋದಂತ ಕಲಿತಾರೆ. ನೀಟಾಗಿ ಹೇಳ್ಕೊಡ್ರಿ, ಹೆಂಗ್ ಬೇಕು ಮಾಡ್ಕೊಬೇಡ್ರಿ. ಅದೇನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕಾ? ಪೇಸ್ಟ್ ಹಾಕೋದು ನಡೆಯುತ್ತಾ? ಪೇಸ್ಟ್ ಅಂಗಡಿ ಬೇಡ ಅಂತ ನಾವು ಚೆಕ್ತೀವಿ. ಯಾವಾಗಿಂದ ಮಾಡಿರ್ತೇವೆ. ನಮ್ ಫ್ರೆಂಡ್ ಕುಶಲ್ ಬಗ್ಗೆ ಹೇಳು, ಅವ್ನು ಶುಂಠಿ ತಂದು ಕೊಟ್ಟಿದ್ದ ನಮ್ಗೆ. ಎಷ್ಟು ಇದು ಈರುಳ್ಳಿ, ಮೆಣಸಿನ್ಕಾಯಿ ಒಂದು 2 ಹಾಕಿ ಖಾರ ಪುಡಿ ಹಾಕ್ತೀನಿ. ಸುಮ್ಮನೆ ಸೇರಿಸ್ತೀವಿ ನೋಡಿ, ಖಾರ ಪುಡಿ ಹಾಕಿ. ಖಾರ ಕಮ್ಮಿ ಮಾಡಿ. ಖಾರ ಕಮ್ಮಿ ಇಲ್ಲ. ಆ ಜಿಮ್ ಅಲ್ಲಿ ಚೆಸ್ಟ್ ಹೊಡ್ ಬಂದಿರ್ತೀವಿ, ಖಾರ ತಿಂದಿ ಅದೇ ಉರಿ ಎತ್ತ. ಎಷ್ಟು? ಈರುಳ್ಳಿ 2. ಎಷ್ಟರ ಹಾಕಬಹುದು ನೋಡಿ. ಹಸಿರು ಬಿಡಲ್ಲ ಈರುಳ್ಳಿ. ಒಂದ್ 5 ಜನ ಫ್ರೆಂಡ್ಸ್ ಇರ್ತಾರೆ, ಎಷ್ಟು ಈರುಳ್ಳಿ ಹೆಚ್ಕೊಬೇಕು? 4. ಮಟನ್ ತಿಂತೀರಿ ನೀವು? ನಾ ಬೆಂಗ್ಳೂರ್ಗೆ ಹೋದ್ರೆ ನಾನು, ರಾಘವು, ಲಿಖಿತ್ ಮಟನ್ ತಿನ್ನೋದು. ಲಿಕ್ಕಿ ಮೊಟ್ಟೆ ತಿಂತಾನೆ, ವಾಮಿಟ್ ಮಾಡ್ಕೊಂತಾನೆ ಅಷ್ಟೇ ಅಂತ ತಿಂದ್ರೆ. ಪೃಥ್ವಿ MCA ಡಬಲ್ ಡಿಗ್ರಿ ಮಾಡ್ತಾನೆ. ನಾವು ಓದ್ತಿದೀವಲ್ಲ, ನಾವೇನ ಇದೀವಿ. ಡಬಲ್ ಡಿಗ್ರಿ ಮಾಡಿ ಇದು ಡಾಕ್ಟರ್ ಓದ್ತಾನಂತ. ಇದು ಕಮ್ಮಿ ಸ್ಟೀಮಲ್ಲಿ ಉದ್ ಮಾಡ್ಕೊಬೇಕಾ? ನೋಡಿ ಬೆಳಗ್ಗೆ ಕುಡಿಯಕ್ಕೆ ಗಂಜಿ ರೆಡಿ ಆಗ್ತಾ ಇದೆ. ಆಗಿದೆ. ಶುಭ ಇಂಜಿನಿಯರಿಂಗ್ ಮಾಡ್ತಾಳಂತ. BC ಆದ್ಮೇಲೆ ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಮಾಡ್ಬೋದು BC ಆದ್ಮೇಲೆ. ನಾನು ಇದು ನಾನು ಇದಾಗ್ತೀನಿ ಕಣಮ್ಮ. ಏನ್ ಹೇಳು? ಗರಂ ಮಸಾಲ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಬೇಡ. ಗರಂ ಮಸಾಲ ಹೂವ ಮಾಡ್ಕೊಟ್ಟಿದ್ದೆ, ಸ್ವಲ್ಪ ಹಾಕೋಣ. ಸಾಕು, ಜಾಸ್ತಿ ಖಾರ ಬೇಕು. ಫ್ರೈ ಮಾಡಿ. ಕಲರಿಗೆ
ಇಲ್ಲಿ ತೋರ್ಸ್ಬೇಕು, ಇಲ್ಲಿ ಕ್ಯಾಮ್ರಕ್ಕೆ ತೋರ್ಸಿ ಏನ್ ಹಾಕ್ತೀರಾ ಅಂತ ಹೇಳು. ಅರ್ಶಿನ ಪುಡಿ ಎಷ್ಟು ಹಾಕ್ಬೇಕು ಎಲ್ಲ ಹೇಳ್ಬೇಕು. ಹಾಕಂದ್ರೆ ಮಾತಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ಲಾಗು ಬೋರ್ ಆಗುತ್ತೆ. ಹೇಳ್ತಿರಲ್ಲ ನನಗೆ ತೊದ್ಲಿಸ್ತೀಯ, ನಮ್ಮ ಅಮ್ಮ ಆಡ್ಕಂತಾರ ಗೈಸ್. ಏನಾರ ಮಾತಾಡ್ಬೇಕಾದ್ರೆ ತೊದ್ಲಿಸ್ತೀನಲ್ಲ. ಮಾತಾಡಮ್ಮ ಇವಾಗ ಕ್ಯಾಮ್ರಾ ಮುಂದೆ. ಕನ್ನಡನೇ ಮಾತಾಡ್ತಾರೆ. ಆಯ್ತಾ? ಅಮ್ಮ ನಂಗೆ ಸ್ಟೋರಿ ಹೇಳು, ನನ್ಗೆ ಏನ್ ಮಾಡಕ್ ಹೊರಟಿದ್ದೆ ನಾಲ್ಗೆ ಮಾತಾಡ. ಅದೇ ಸ್ಟೋರಿ ಹೇಳು. ನಾಲ್ಗೆನ ಅದು ಹಿಂದ್ಗಡೆ ಹೋಗಿ ಅಂಟ್ಕೊಂಡ್ಬಿಟ್ಟಿತ್ತ. ಏನ್ ನಾಲ್ಗೆನಾ? ಇದೆಯಲ್ಲ ಇದು ಹಿಂಗಿತ್ತಂಗಿತ್ತು. ನಾನೇನ್ ಮಾಡ್ದೆ, ಯಾಕ ಕದ್ಲಿಸ್ತಾನಲ್ಲ ಯಾಕ ಅಂತ ನಾಲ್ಗೆ ನೀಡು ಅಂದ್ವಿ. ನೀನ್ ನೀರ್ ತರ್ಲಿಲ್ವಾ? ಮಂಜಾಸ್ ಡಾಕ್ಟರ್ ಅಂತಿದ್ರು, ಮಕ್ಕಳು ಸ್ಪೆಷಲಿಸ್ಟ್ ಅವರು. ಕರ್ಕೊಂಡು ಹೋದೆ ಆಸ್ಪತ್ರೆಗ. ಅವ್ರು ಕಳ್ಸ್ಕೊಂಡು ಹೆಸರು ಕೇಳಿದ್ರು, ನನಗೆ ಅದು ನೀಡು ಅಂದ್ರು. ಆಮೇಲೆ ನೀಡ್ಬಿಟ್ಟು ಅಲ್ಲ ಕಣಮ್ಮ ಚೆನ್ನಾಗೆ ಇನ್ನಂಗ್ ಮಾತಾಡ್ತಾರೆ ಅಷ್ಟೇ, ಮಕ್ಳು ಸಣ್ಣ ಮಕ್ಳು ಮಾತಾಡೋದು ಹೋಗ್ರಿ ನಾವೇ ಕಟ್ ಮಾಡ್ರಿ ಅಂತ ಹೋಗಿದ್ ನಾನು. ನಾವೇ ಕಟ್ ಮಾಡ್ರಿ ಯಾಕೆ? ಇದು ಅಂಟ್ಕೊಂಡಂಗ್ ಕಾಣಿಸ್ತೈತಲ್ಲ ಅಯ್ಯೋ ತುದಿ, ಅದ್ ಅಂಟ್ಕೊಂಡ್ಬಿಟ್ಟೈತಿ. ನಾಲ್ಗೆ ನೀನ್ ಮಾತಾಡೋವೇನೋ ಅನ್ಕೊಂಡಿದ್ ನಾನು. ಮಾತಾಡ್ತಿರ್ಲಿಲ್ವಾ ನಾನು? ತೊದ್ಲಿಸ್ತಿದ್ನ? ರೇಖಕ್ಕನ್ನ ಏಕಕ್ಕನ್ನುವೆ ಬಾಗು ಮಾಮ ಹಂಗೆ ನಿಂದೆ ಆಸ್ವೆ 15ಗೆ 15 ಹಂಗೆ. ನನ್ಗೆ ಎಷ್ಟಲ್ಲಿ ಮರ್ಡರ್ ಮಾಡಕ್ ಹೊರಟಿದ್ದೆ ಅಮ್ಮ ನೀನ್. ಚುಪ್ಪದೋಡ್ ತಲೆಗೊಂದ್ಸಲಿ ಮರ್ಡರ್ ಮಾಡಕ್ಕಲ್ಲ, ಸಿಕ್ತು. ಆಮೇಲೆ ಇದು C7 ಅಂತ ಮುಚ್ಚಕಾಯಲ್ಲಿ ಬರೆ ಹಾಕಿದ್ದಲ್ಲ ಕೆನ್ನೆಗೆ. ಹಂಗಾಗಿರೋದಕ್ಕೆ ಓದಿರೋದು ಹೋಗು, ಅದನ್ನೆಲ್ಲ ಏನ್ ಹೇಳ್ತೀಯ? ಮೊಟ್ಟೆ ಯಾಕೆ ತೊಳಿತೀರಾ? ಹಾಕ್ರಿ ತಿಕ್ಲಾ ಮೊಟ್ಟೆ ತೊಳಿಯಕ್ಕೆ. ಮೊಟ್ಟೆ ಆರಾಮ ತೊಳಿತಾರೆ. ಹಿಂಗೆ ಎಡ್ವಟ್ಬಿಡು ನಮ್ಮನೆ. ಚೆನ್ನಾಗಿರೋ ತರಲ್ಲ ಎಲ್ಲ ತಿನ್ಬಾರ್ದು ಇವಾಗ. ನಮ್ಮಮ್ಮ ಹೆಂಗಂದ್ರೆ ತಪ್ಪೆ ಒಪ್ಕೊಳಲ್ಲ ಮಾಡಿದ್ದು. ಅದ್ ಬಿಡು, ಫಸ್ಟ್ ತಪ್ಪ ಒಪ್ಕೊಬೇಕು. ತಪ್ಪ ಒಪ್ಕೊಳೋರು ಯಾವತ್ತೂ ಸ್ಟ್ರಾಂಗ್ ಆಗಿರ್ತಾರೆ ಜೀವನದಲ್ಲಿ. ಹತ್ತಿಡ್ಕೊ ಫಸ್ಟ್. ಹೇಳ್ಬೇಕಂದ್ರೆ ಮೊಟ್ಟೆನೇ ತಿನ್ಬಾರ್ದು. ಇನ್ನೇನು ಏನ್ ತಿನ್ಬೇಕು? ಮೊಟ್ಟೆ ಮೊದ್ಲು ತರ ಎಲ್ಲ ದೊಡ್ಡಮ್ಮ ಮಾಡಿದ್ರೆ ತರ್ಬೇಕಾಯ್ತಲ್ಲ. ನಾಟಿ ಕೋಳಿವ ಮಿಕ್ಸ್ ಮಾಡಿ ಇರು ಅಷ್ಟೇ ಮಿಕ್ಸ್ ನಿಧಾನಕ್ಕೆ ಇದಾಗುತ್ತೆ. ಸಾಲ್ಟ್ ರುಚಿಗೆ ಏನೇ ಮಾಡಿದ್ರು ಅಮ್ಮ ಸಾಲ್ಟ್ ಇರ್ಲೇಬೇಕಲ್ವಾ? ಸಾಲ್ಟ್ ಇರ್ಬೇಕಿಲ್ಲ, ಹಂಗೆ ಮಾಡ್ತಿರ್ತೀನಿ. ತಿಂತೀಯಾ? ಸ್ವಲ್ಪ ಹಾಕ್ರಿ, ಉಪ್ಪು ಕಮ್ಮಿ ತಿನ್ಬೇಕು. ನಾವು ಜಿಮ್ಗೆ ಹೋಗ್ತೀವಲ್ಲ ಹಂಗೆಲ್ಲ ತಿನ್ನಂಗಿಲ್ಲ. ನನ್ಗೇನಾದ್ರು ದುಡ್ಡು ಚೆನ್ನಾಗಿದ್ರೆ ಅಮ್ಮ ನಿನ್ ಕೈ ನಾನು ಏನು ಮಾಡ್ಸ್ಕೊಂಡ್ ತಿನ್ನಲ್ಲ. 3 ಹೊತ್ತು ನಂದೇ ಡಯಟ್. ಬೆಳಗ್ಗೆ ಆಮ್ಲೆಟ್, ಓಟ್ಸು, ಮಧ್ಯಾಹ್ನ ವೆಜಿಟೇಬಲ್ಸು, ಆಮೇಲೆ ಈವ್ನಿಂಗು ಇದು ಏನಪ್ಪಾ ಕಡಲೆ ಬೀಜ ರೋಸ್ಟೆಡ್ ಹಂಗ್ ತಿನ್ಕೊಂಡಿರ್ತೀನಿ. ಅದೇ ದುಡ್ಡು ಬೇಕಷ್ಟೇ, ಅದಕ್ಕೊಂದ್ ಸ್ವಲ್ಪ ಪನ್ನೀರ್ ಅದಕ್ಕೆಲ್ಲ. ಪನ್ನೀರ್ ತಿಂತಾರೆ ಪನ್ನೀರ್ ತಿನ್ಬೇಕು. ಕಡಲೆ ಬೀಜ ಪುಡಿ ಮಾಡಿಕ್ಕಿದ್ನ ಮುಗಿಸ್ತಾ? ಅಮ್ಮ ಹೊಟ್ಟೆ ಹಸಿದೆ, ಅದ್ ಮಾಡಮ್ಮ ಬೇಗ. ಕಡಲೆ ಬೀಜ ಪುಡಿ ಮುಗಿಸ್ತಾ ಅಂದೆ. ಯಪ್ಪ ಪ್ರೋಟೀನ್ ಇಲ್ದಲ್ಲ ಇದ್ರೆ ಇದೊಂದ್ ಗೋಳು. ಕ್ರೇಟಿನ್ ಪ್ರೋಟೀನ್ ಬಂತಷ್ಟೇ. ಕ್ರೇಟಿನ್ ಪ್ರೋಟೀನ್ ಕುಡ್ಕೊಂಡ್ಬಿಟ್ರೆ ಒಳ್ಳೆ ಫುಡ್ ಎನರ್ಜಿ ಇರುತ್ತೆ. ಇಲ್ಲ ಅಂದ್ರೆ ಇಷ್ಟೇ ಗಂಟಪ್ಪ, ಇನ್ನೇನ್ ಹಾಕ್ತಾರೆ? ಅಷ್ಟೇನಾ? ರೈಸ್ ಹಾಕದಾ? ಬೇರೆ ಎಲ್ಲ ಏನೇನ ಹಾಕ್ತಾರೆ. ಇವಾಗಿನ ನ್ಯೂಸ್ ನಾನು ಜಿಮ್ಗೆ ಹೋದಾಗಿಂದ ಚೇಂಜ್ ಆಗಿದೆ. ಹಂಗಲ್ಲ, ಅವಾಗ ಹೆಂಗಿದ್ದೆ? ಹೌದಾ? ಅವಾಗ ಯಾಕಮ್ಮ ಹೊಡಿತಿದ್ದೆ? ಅವಾಗ ಟಾಪರ್ ಅಲ್ವಾ ನಾನಮ್ಮ? ಕಿಂಕಿಡ್ಸ್ ಕಾಮೆಂಟ್ ಅಲ್ಲಿ ಹೆಂಗೆ ಹೆಸರು ಐತೆ ನಂದು. ಏನಂದ ನಂಗೆ ಎಡ್ಮಿಸ್ ನಾಟಿ ಬಾಯ್ ಅನ್ನೋರಲ್ವಾ? ಬೆಂಗಳೂರಲ್ಲಿ ಇಡೋದಮ್ಮ ಹೋಟ್ಲು. ಅರೆ ಎಗ್ ರೈಸ್ ಕನ್ಸ್ ದೊಡ್ಡದಾಗ ಕಾಣ್ಬೇಕಲ್ವಮ್ಮ, ಚಿಕ್ಕದಾಗ ಕಾಣ್ಬಾರ್ದು.
ಮಾಡ್ಕೊಂಡು ತಿಂದು ಬಟ್ಟೆ ಹಾಕೊಂಡಿರ್ತೀರ. ನಾನೇನಾರ ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ದುಡ್ಡು ಮಾಡಿದ್ರಮ್ಮ. ಏನೇ ಮಾಡಿದ್ರು ಒಳ್ಳೆತನ ಅಷ್ಟೇ ಅಲ್ವಾ, ಮುಗೀತು. ಪ್ಲಸ್ ಇಷ್ಟೇ ನೋಡಿ ಎಗ್ ರೈಸ್ ಮಾಡೋದು. ಇವಾಗ ಅಷ್ಟೇ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸಾಕು, ಅಷ್ಟೊಂದು ಹಾಕ್ಬೇಡ. ತಿಂದಷ್ಟು ಒಳ್ಳೇದು ಏನಾಗುತ್ತೆ. ಕೊತ್ತಂಬರಿ ಟೇಸ್ಟ್ ಮಾಡಿ ಲಾಸ್ಟಿಗೆ. ಇಷ್ಟೇ ಅಲ್ವಾ, ಇನ್ನೇನು ಇಲ್ಲ ಅಲ್ವಾ ಹಾಕೋದು. ಪ್ಲಸ್ ಇಷ್ಟೇ ನೋಡಿ ಎಗ್ ರೈಸ್ ಮಾಡ್ಕೊಳೋದು ಸಿಂಪಲ್ ಇದೆ. ಹೇಳಿ ಅವ್ರಿಗೆ ಇಷ್ಟೇ ಅಂತ ಆಗದೆ. ಮಾತಾಡೋ ಇವಾಗ ಕ್ಯಾಮ್ರಾ ಮುಂದೆ ನನ್ ಜೊತೆ ಮಾತಾಡ್ತೀಯಲ್ಲ, ನಾನ್ ಮಾತಾಡ. ಇವಾಗ ಹೇಳು ಇಲ್ಲಿ ಎಲ್ಲಾರು ಮಾಡ್ಕೊಂತೀನಿ ಅಂತ ಕ್ಯಾಮ್ರಾ ನೋಡ್ಕೊಂಡು ಹೇಳ್ರಿ. ಇಲ್ಲಿ ನೋಡ್ರಿ. ಫ್ರೆಂಡ್ಸ್ ಎಲ್ಲ ಎಲ್ಲಾರು ಈ ತರ ಮಾಡ್ಕೊಂಡ್ ತಿನ್ರಪ್ಪ ಸಿಂಪಲ್ ಆಗಿ. ಲಿಕ್ಕಿಗೆ ಹೇಳು. ಲಿಕ್ಕಿ ಈ ತರ ಮಾಡ್ಕೊಂಡ್ ತಿನ್ನ. ಜಿಮ್ಗೆ ಹೋಗ್ತಾನೆ ಲಿಖಿತ್, ಸಣ್ಣ ಆಗ್ಬೇಕು. ಈ ತರ ಮಾಡ್ಕೊಂಡ್ ತಿನ್ನ ಚೆನ್ನಾಗುತ್ತೆ. ಲಿಖಿತಿಗಮ್ಮ ನಿನ್ನೆ ಒಂದ್ ಹುಡುಗಿ ಪ್ರಪೋಸ್ ಮಾಡೈತೆ. ನಾಳೆ ಬರ್ಲಿಕ್ಕೆ ನಿಜವಾಗ್ಲೂ ಮಾಡೈತೆ. ಇವನಮ್ಮ ಬೇಡ ಅಂತವನ್. ಫೈನಲಿ ಎಗ್ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರೆಡಿ ಆಗಿದೆ. ವಾವ್, ಕ್ರೇಜಿ. ಕ್ರೆಡಿಟ್ ಗೋಸ್ ಟು ಮೈ ಮದರ್. ಗೈಸ್ ಬಂದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಅಮ್ಮ ನಿಂಗೆ 10/10 ಎಷ್ಟು ಕೊಡ್ತೀನಿ ಅಂತ ರೇಟಿಂಗ್ಸು ಇವಾಗ ಗೊತ್ತಾಗುತ್ತೆ, ನೀನು ಒಳ್ಳೆ ಅಡ್ಗೆ ಮಾಡ್ತೀರಾ ಇಲ್ವಾ ಅಂತ. ಚೆನ್ನಾಯ್ತು ಕಣಮ್ಮ. ಚೆನ್ನಾಗಿದೆ. ಗೈಸ್ ನೀವು ಮಾಡ್ಕೊಂತೀನಿ, ಚೆನ್ನಾಗಿದೆ, ಸಿಂಪಲ್ಲು, ಲೈಕ್ ಕ್ರೇಜ್ ಇದೆ. ಇಷ್ಟೇ ಇವತ್ತಿಗೆ, ಇನ್ನೇನು ಇಲ್ಲ. ಎಲ್ಲರೂ ಖುಷಿಯಾಗಿರಿ. ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಗೈಸ್ ಇಲ್ಲಿವರೆಗೂ ನೋಡಿರ ಅಂದ್ರೆ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇದರಿಂದ ನನಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಇದೇ ತರ ಡೈಲಿ ಲಾಗ್ಸ್ ಬಿಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಮತ್ತೆ ನೆಕ್ಸ್ಟ್ ಲಾಗ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್, ಆಲ್ವೇಸ್ ಸ್ಮೈಲ್, ಪೀಸ್ ಔಟ್.